ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ತುಂಬ ದಿನ ಆದಮೇಲೆ, ತುಂಬ ತಿಂಗಳುಗಳಾದಮೇಲೆ ಮತ್ತೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದು ನನ್ನ ಮಗನ ಜೊತೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇನ್ಮೇಲೆ ಯಾವಾಗಲಾದರೂ ಒಂದೊಂದು ಸಲ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನ ಜೊತೆ ವಿಡಿಯೋ ಮಾಡೋದ್ರಿಂದ ಅದೊಂದು ಮೆಮೊರಿಯಾಗಿರುತ್ತೆ. ಸೊ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಇನ್ನೂ ಒಂದು ಮೆಮೊರಬಲ್ ಆಗಿ ಉಳ್ಕೊಂಡಿರುತ್ತೆ. ಯಾವಾಗ ಬೇಕಾದರೂ ನೋಡ್ಬೋದು. ಹಂಗಾಗಿ ನನ್ನ ಮಗನ ಜೊತೆ ಇನ್ಮೇಲೆ ಯಾವಾಗಲಾದರೂ ಒಂದೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ದೊಡ್ಡವನು ಸ್ಕೂಲ್ಗೆ ಹೋಗಿದ್ದಾನೆ ಆಲ್ರೆಡಿ, ಅವನಿಲ್ಲ. ಸೊ ಇವತ್ತು ಫುಲ್ಲು ರೆಸ್ಟು ನಮಗೆ, ಯಾಕಂದರೆ ನಮ್ಮ ಮನೆಯವ್ರಿಗೆ ರಜೆ ಇರೋದ್ರಿಂದ ಇವತ್ತು ಎಲ್ಲ ಕೆಲಸ ಅವರೇ ಮಾಡಿದ್ದಾರೆ. ಎಲ್ಲ ಕೆಲಸ ಮಾಡಿ ತಿಂಡಿನೂ ಕೂಡ ರೆಡಿ ಮಾಡಿದ್ದಾರೆ. ತಿಂಡಿ ಹೆಂಗೆ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇವಾಗ ಟೈಮ್ ಬಂದು 8:15 ಆಗಿದೆ. ಸೊ ನಮ್ಮ ಮನೆಯವರು ಎಲ್ಲ ನನ್ನ ಮಗನ್ನ ಸ್ಕೂಲ್ಗೆಲ್ಲ ಕಳಿಸಿ ತಿಂಡಿ ರೆಡಿ ಮಾಡಿದ್ದೀನಿ, ಎದ್ದೇಳು ಅಂತ ಹೇಳಿದ್ರು. ಯಾವ ತಿಂಡಿ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ನನ್ನನ್ನು ಬಿಟ್ಬಿಟ್ಟು ಆರೋಗುತ್ತೆ ಅಂತೇಳಿ ಅವರು ತಿಂತಾ ಇದ್ದಾರೆ. ಇಲ್ಲಿ ನೋಡಿ ರೀ, ಯಾವ್ದಿದೆ ತಿಂಡಿ? ನಮ್ಮ ಮನೆ ಎದುರುಗಡೆ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿದ್ರು ಬೆಳಗ್ಗೆನೆ. ಅಲ್ಲಿಂದ ಪ್ರಸಾದ ತಂದ್ಬಿಟ್ಟು ತಿಂಡಿ ರೆಡಿ ಆಗಿದೆ ಅಂತ ಹೇಳಿ ಆಲ್ರೆಡಿ ನಾವಿನ್ನೂ ಮುಖನೂ ತೊಳೆದಿಲ್ಲ, ಸ್ನಾನನೂ ಮಾಡಿಲ್ಲ. ಅವ್ರು ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ತಿಂತಾ ಇದ್ದಾರೆ ನೋಡಿ. ಅಲ್ಲಿ ಏನು ತಿಂಡಿ? ಪಲಾವ್. ತಿಂಡಿ ಅಲ್ಲ, ಪ್ರಸಾದ. ಏನ? ಪ್ರಸಾದ. ಪ್ರಸಾದ ಅಂತೆ ಫ್ರೆಂಡ್ಸ್, ತಿಂಡಿ ಅಲ್ಲ. ಇವತ್ತು ಮತ್ತೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮಾತಾಡಿದ್ರೆ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ಇವತ್ತೇನಾದರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿ ಅವರು. ದೇವಸ್ಥಾನಕ್ಕೆ ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗಲ್ಲ ನಮ್ಮನ್ನ. ಸೊ ಹಂಗಾಗಿ ಇವತ್ತು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅವರು. ರೀ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಇವಾಗ ಫಸ್ಟು ಆರೋಗೋದಕ್ಕಿಂತ ಮುಂಚೆ ತಿಂದ್ಬಿಡ್ಬೇಕು ಅದನ್ನು. ಸೊ ನಾನು ತಿಂಡಿ ತಿಂದು ರೆಡಿಯಾಗಿ ಎಲ್ಲಿ ಹೋಗ್ತೀವಿ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್ ಮಾಡ್ಕಂದ. ಇದು ನನ್ನ ಮಗನ ಜೊತೆ ಫಸ್ಟ್ ವಿಡಿಯೋ. ಎರಡನೇ ಮಗ. ಎಸ್, ಹೌದು. ನೆನಪಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು, ಎರಡನೇ ಮಗ ಅಂತ. ಹೌದು, ಎರಡನೇ ಮಗ. ಸೊ ರೆಡಿಯಾಗಿ ತಿಂಡಿ ತಿಂದು ನಮ್ಮ ಯಜಮಾನ್ರು ನನಗೋಸ್ಕರ ಪ್ರೀತಿಯಿಂದ ತಂದಿರೋ ಪ್ರಸಾದನ ತಿಂದು ರೆಡಿ ಆಗ್ತೀನಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ, ಯೂಟ್ಯೂಬಲ್ಲೆಲ್ಲ ಕೂರಿಸ್ಕೊಂತೀನಿ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಮನಸ್ಕೊಂಡು ತಿನ್ನಿಸ್ತಾ ಇದೀಯಾ? ಅದೆಲ್ಲ ಯೂಟ್ಯೂಬಲ್ಲಿ ನೋಡೋಕ್ಕಷ್ಟೇ ಚಂದ. ಮಲಗಿಸ್ಕೊಂಡೆ ತಿನ್ಸೋಕ್ಕಾಗೋದು. ಇಷ್ಟು ಚಿಕ್ಕ ಮಗುನ ಕೂರಿಸ್ಕೊಂಡು ತಿನ್ಸೋಕ್ಕಾಗುತ್ತಾ? ಕೂರಿಸ್ಕೊಂಡು ತಿನ್ನುತ್ತಾ ಇದು? ಆಗಲ್ಲಪ್ಪ. ನಾನು ಟ್ರೈ ಮಾಡಿ ಮಾಡಿ ಸಾಕಾಯಿತು. ಅವ್ನು ಕೂರಿಸ್ಕೊಂಡ್ರೆ ತಿನ್ನೋದೇ ಎಲ್ಲ ಉಗಿತಾನೆ. ಇದೇ ಅವ್ನಿಗೆ ಕರೆಕ್ಟು. ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಹಿಂಗೆ ತಿನ್ಸಿರೋದು, ನಾನು ಹಿಂಗೆ ತಿನ್ಸೋದು. ಆಮೇಲೆ ಮತ್ತೆ ಕಮೆಂಟ್ ಮಾಡಬೇಡಿ ಎಲ್ಲರೂ, ಅಯ್ಯೋ ಮಲಗಿಸ್ಕೊಂಡು ತಿನ್ನಿಸ್ಬಾರ್ದು, ಕೂರಿಸ್ಕೊಂಡು ತಿನ್ನಿಸ್ಬೇಕು ಅಂತಾನ. ಆದರೆ ಅದೆಲ್ಲ ಹೇಳೋದಕ್ಕೆ ಅಷ್ಟೇ ಚಂದ. ಈ ಮಕ್ಳ ಜೊತೆ ಅನುಭವಿಸುವಾಗಲೇ ಗೊತ್ತು ಅದು ಆಗಲ್ಲ. ಇವನು ಕೂತ್ಕೊಂಡೆಲ್ಲ ತಿನ್ನಲ್ಲ. ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲರೂ ನಮಗೆ ಮಲಗಿಸ್ಕೊಂಡೇ ತಿನ್ನಿಸ್ತಾ ಇದ್ದು. ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಸೊ ನನ್ನ ಮಗುವು ನಾನು ಮಲಗಿಸ್ಕೊಂಡೇ ತಿನ್ನಿಸಿದ್ದೆ. ಆಮೇಲೆ ಇನ್ನೊಂದು, ಅವ್ನು ಕೂತ್ಕೊಂಡ್ರೆ ತಿನ್ನೋದು ಇಲ್ಲ. ನಮ್ಮ ಯಜಮಾನ್ರು ಅದೆಲ್ಲೋ ನೋಡ್ಬಿಟ್ಟು ಕೂರ್ಸ್ಕೊಂಡು ತಿನ್ಸೋ ಅಂತ ಹಿಂಸೆ ಕೊಡ್ತಾರೆ ನನಗೆ ದಿನ. ಕೂರ್ಸ್ಕೊಂಡು ತಿನ್ಸೋಕ್ಕಾಗಲ್ಲ ಗೈಸ್, ಕಷ್ಟ. ಇನ್ನೊಂದು ಮಕ್ಳಿಗೆ ಊಟ ತಿನ್ಸೋದೇ ಕಷ್ಟ, ಅದ್ರಲ್ಲಿ ಕೂರ್ಸ್ಕೊಂಡು ಬೇರೆ ತಿನ್ಸೋದು ಇನ್ನೂ ಕಷ್ಟ. ಅದ್ರ ಬಗ್ಗೆ ಹಿಂಗೆ ತಿನ್ನಿಸ್ಬಿಡ್ಬೋದು ಬೇಗ ಬೇಗ. ಈಸಿ ವೇ ಇದು. ಬೇಕಿದ್ರೆ ನಿಮ್ಮ ಮನೇಲಿ ಕೇಳಿ, ನಿಮ್ಮ ಅಜ್ಜಿ, ನಿಮ್ಮ ಅಮ್ಮನ ಅವ್ರು ಹೆಂಗೆ ತಿನ್ನಿಸ್ತಿದ್ರು ಅಂತ. ಅವ್ರು ಹಿಂಗೆ ತಿನ್ನಿಸ್ತಿದ್ದು. ನಮಗೆಲ್ಲ ಏನೂ ಆಗಿಲ್ಲ ತಾನೆ, ನಾವು ಚೆನ್ನಾಗಿ ಇರ್ತಾರೆ. ಸೊ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಹಿಂಗೆ ತಿನ್ಸೋದು, ನೀವು ಹಿಂಗೆ ತಿನ್ಸಿ. ನಮ್ಮ ಮನೆ ದೇವ್ರದ್ದು ಸ್ನಾನ ಆಗಿದೆ ಇವತ್ತು. ನಮ್ಮ ಯಜಮಾನ್ರು ಇಕ್ತಾರೆ ಅವನಿಗೆ ಬಟ್ಟೆ. ಹಾಕ್ರಿ, ಹಾಕ್ತೀರಾ? ಹಾಂ, ಮುದ್ದು ಮಾಡೋದಷ್ಟೇ. ಅಯ್ಯೋ ಬಿದ್ದೋಯ್ತು ಗಾಡಿ.
ಫೈನಲಿ ರೆಡಿಯಾಗಾಯಿತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ನನ್ನ ಮಗನೂ ರೆಡಿಯಾಗಿದ್ದಾನೆ. ತೋರಿಸ್ರಿ ನನ್ನ ಮಗನ. ಹಿಂದೆ ಇರೋದೆಲ್ಲ ಇಗ್ನೋರ್ ಮಾಡಿಬಿಡಿ, ಅದನ್ನೆಲ್ಲ ನೋಡಬೇಡಿ, ನಮ್ಮನ್ನಷ್ಟೇ ನೋಡಿ. ಇವಾಗ ಬೆಳಗ್ಗೆ ತಂದಿರೋ ಪಲಾವು ಇಷ್ಟೊತ್ತಿಗೆ ಆರಿ ತಣ್ಣಗಾಗಿ ಹೋಗಿರುತ್ತೆ. ಮುಚ್ಚಿಟ್ಟಿದ್ದೀರಿ, ತೋರಿಸ್ತೀನಿ. ಇವಾಗ ಇದನ್ನೇ ತಿನ್ಕೊಂಡು ಹೋಗೋಣ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಕೊಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಸೊ ಇವಾಗ ಬೆಳಗ್ಗೆ ತಂದಿರೋ ತಿಂಡಿ ಎಲ್ಲ ಪ್ರಸಾದನ ತಿನ್ಕೊಂಡು ಹೊರಡೋಣ. ಬನ್ರಿ. ಜೈ ತೋರಿಸು ನನ್ನ ಮಗನ. ಇಲ್ಲೋಡ ಪಪ್ಪ, ಬಿಡೋ. ಇಲ್ಲಿ 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 ನನ್ನ ಮಗನ ಜೊತೆ ಫಸ್ಟ್ ವಿಡಿಯೋ ಆಯಿತು. ಏಯ್ ಹೊರಗೆ ಹೋಗೋಣ ಇವತ್ತು. ಹಾಂ ಫಸ್ಟ್ ಟೈಮ್ ನನ್ನ ಮಗನ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ವಿತ್ ಬಿಗ್ ಒನ್ ಸ್ಮಾಲ್ ಒನ್. ರೀ ನಮ್ಮ ಯಜಮಾನ್ರು, ನಮ್ಮನೆ ನಾನೊಬ್ಳೆ ಸಿಂಗಲ್ ಸಿಂಹ. ಸೊ ಇವಾಗ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ಮಗನೇ ಇಲ್ಲೋಡು. ಓಯ್, ಪ್ರಪಂಚ ನೋಡಲು ಹೊರಟ ರಾಜ್ಕುಮಾರ. ಒಂದು ವರ್ಷ ಆದಮೇಲೆ ಮಾಲ್ಗೆ ಕರ್ಕೊಂಡ್ಬಂದಿರೋದು ನಮ್ಮ ಯಜಮಾನ್ರು. ನಮ್ಮ ಪಾಪು ಪ್ರೆಗ್ನೆನ್ಸಿಲಿದ್ದಾಗ ಬಂದಿದ್ದು, ಇವಾಗ ಬಂದಿದ್ದೀವಿ. ಅವ್ನು ಮಲ್ಕೊಂಬಿಟ್ಟವನೆ. ಮತ್ತು ಯಾರಿಗೆ ಶಾಪಿಂಗು? ನಮಗೆಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿರೋದು, ನಮ್ಮ ಯಜಮಾನ್ರಿಗೆ ಶಾಪಿಂಗ್ ಮಾಡೋಕ್ಕೆ ಬಂದಿರೋದು. ಇವತ್ತು ಮಾಲಲ್ಲಿ ಫುಲ್ಲು ಡೆವಿಲ್ ಮೂವಿದೆ ಕ್ರೇಜ್ ನಡೀತಾ ಇದೆ. ಯಾರೆಲ್ಲ ಡೆವಿಲ್ ಮೂವಿ ನೋಡಿದ್ರಿ ಅಂತ ಕಮೆಂಟ್ ಮಾಡಿ. ನಮಗೆ ಪರ್ಸ್ನಲಿ ಆ ಹೀರೋ ಈ ಹೀರೋ ಅಂತ ಏನಿಲ್ಲ. ನಮಗೆ ಮೂವಿ ಚೆನ್ನಾಗಿದ್ರೆ ನಾವು ಎಲ್ಲ ಮೂವಿನೂ ನೋಡ್ತೀವಿ. ಸೊ ಇವಾಗ ಪಾಪು ಚಿಕ್ಕದ್ರಿರೋದ್ರಿಂದ ನಾವೇನು ಮೂವಿಗೆ ಅಂತ ಹೋಗೋಕ್ಕಾಗಲ್ಲ. ಬೇಕಾದ್ರೆ ಸೌಂಡೆಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಚಿಕ್ಕ ಮಗುನ ಮೂವಿ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ. ಹಾಗಾಗಿ ನಾವು ಮೂವಿಗೇನು ಹೋಗಲ್ಲ, ಜಸ್ಟ್ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನೀವು ಯಾರೆಲ್ಲ ಡೆವಿಲ್ ಮೂವಿನ ನೋಡಿದ್ರಿ ಆ್ಯಂಡ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ತುಂಬ ದಿನ ಆದಮೇಲೆ ನಾವು ಮಾಲ್ಗೆ ಬಂದಿರೋದ್ರಿಂದ ಆಲ್ಮೋಸ್ಟ್ 1.5 ಇಯರ್ ಆದಮೇಲೆ ಬಂದಿರೋದು ನಾನು ಮಾಲ್ಗೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿಬಿಟ್ಟಿದ್ದಾರೆ ಏನೇನೋ. ಹಂಗಾಗಿ ನನಗೆ ಕನ್ಫ್ಯೂಸ್ ಆಗೋಯಿತು ಯಾವ ಕಡೆ ಹೋಗಬೇಕು ಅಂತೇಳಿ. ಹಾಗಾಗಿ ನಾವು ಇಲ್ಲಿ ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿ ಬಂದ್ವಿ. ನಿಮಗೇನಾದರೂ ಹೊಸ್ದಾಗಿ ಎಲ್ಲಾದರೂ ಹೋದಾಗ ಖಂಡಿತವಾಗ್ಲೂ ಯಾರಿಗೇ ಆದ್ರೂ ಇಲ್ಲ ತುಂಬ ದಿನ ಆದಮೇಲೆ ಹೋದಾಗ ನಮಗೆ ಅದು ಗೊತ್ತಾಗಲ್ಲ. ಸೊ ಕನ್ಫ್ಯೂಸ್ ಆಗುತ್ತೆ. ಸೊ ಆವಾಗ ಯಾರನ್ನಾದರೂ ಕೇಳಿದ್ರೆ ಏನು ಅನ್ಕೊತಾರೋ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಯಾರಿಗೂ ಎಲ್ಲ ಗೊತ್ತಿರಲ್ಲ. ಸೊ ನೀವು ಕೂಡ ಧಾರಾಳವಾಗಿ ಯಾರನ್ನಾದರೂ ಕೇಳಿ ಹೋಗಿ, ಏನೂ ಪ್ರಾಬ್ಲಮ್ ಆಗಲ್ಲ. ಗೊತ್ತಿಲ್ಲದೆ ಇರೋ ವಿಷಯನ ಬೇರೆಯವರಿಂದ ಕೇಳಿ ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮುಜುಗರ ಇಲ್ಲ. ಆ್ಯಂಡ್ ಯಾವುದೇ ರೀತಿ ಮುಜುಗರನೂ ಕೂಡ ಪಡಬಾರ್ದು ನಾವು. ಆಮೇಲೆ ಬೇರೆಯವ್ರ ಹತ್ರ ಕೇಳಬೇಕಲ್ಲ ಅಂತ ನಾವು ಒಂದು ಮಾಡೋಕ್ಕೆ ಹೋಗಿ ಅದು ಇನ್ನೊಂದಾದರೆ ಕಷ್ಟ. ಹಾಗಾಗಿ ಸೊ ಇವತ್ತು ನಮ್ಮ ಮನೆಯವ್ರಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದು, ಬಟ್ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಅವ್ರು ತಗೊಳ್ಳೋದ್ರಲ್ಲಿ ಯಾವುದೂ ಕೂಡ ಜಾಸ್ತಿ ಆಫರ್ ಇರಲಿಲ್ಲ. ಹೆವಿ ಕಾಸ್ಟ್ಲಿ ಇಟ್ಬಿಟ್ಟಿದ್ರು. ಮತ್ತು ತುಂಬ ಕಾಸ್ಟ್ಲಿ ಇಟ್ಬಿಟ್ಟು 30%, 40% ಅಂತ ಡಿಸ್ಕೌಂಟ್ ಕೊಟ್ಟಿದ್ರು. ಸೊ ನಮಗೆ ತುಂಬಾ ರೇಟ್ ಜಾಸ್ತಿ ಅನ್ನಿಸ್ತು. ಡಿಸ್ಕೌಂಟ್ ಏನೂ ಇರಲಿಲ್ಲ. ಹಾಗಾಗಿ ಅವ್ರಿಗೇನು ಶಾಪಿಂಗ್ ಮಾಡಲಿಲ್ಲ. ನಾನಷ್ಟೇ ಒಂದು ಡ್ರೆಸ್ನ ತೊಗೊಂಡೆ. ಸೊ ಅದಾದಮೇಲೆ ಹಾಗೆ ಸುತ್ತಾಡಿಕೊಂಡು ಮಾಲಲ್ಲೆಲ್ಲ ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ಗೆ ಎಲ್ಲ ಡೆಕೋರೇಷನ್ ಮಾಡಿದರು. ಎಲ್ಲ ಕಡೆ ಲೈಟಿಂಗ್ಸ್ ಇರ್ಬೋದು, ಕ್ರಿಸ್ಮಸ್ ಟ್ರೀ ಇರ್ಬೋದು, ಮತ್ತು ಮಕ್ಕಳಿಗೆ ಆ್ಯಕ್ಟಿವಿಟೀಸು, ಗೇಮ್ಸು ಈ ಥರದ್ದೆಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ಮಾಡಿಕೊಂಡು ಬಂದ್ವಿ. ನಮ್ಮ ಪಾಪುನೂ ಕೂಡ ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿರೋದ್ರಿಂದ ಅವನಿಗೂ ಕೂಡ ತುಂಬಾ ಖುಷಿ ಆಯಿತು. ಸುತ್ತಮುತ್ತ ನೋಡ್ತಾ ಇದ್ದ ಏನೇನಿದೆ ಅಂತೇಳಿ. ಸೊ ಮಾಲಿಗೆ ಕರ್ಕೊಂಡು ಹೋದ್ಮೇಲೆ ನನ್ನ ಮಗ ಅಂತೂ ಸುಮ್ಮನಿರಲ್ಲ. ದೊಡ್ಡವನು ಈ ರೀತಿ ಕಾರಲ್ಲಿ ಬೈಕಲ್ಲಿ ಇರುತ್ತೆ, ಅದನ್ನು ಗೇಮ್ಸ್ ಆಡಿಸ್ಲೇಬೇಕು. ಅದಾದಮೇಲೆ ಕ್ರಿಸ್ಮಸ್ ಇರೋದ್ರಿಂದ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಷ್ಟರಲ್ಲಿ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ
ಜನಪದರದು ನಾಟಕ ಇದೆ ಅಂತ ಹೇಳಿ ಮೆಸೇಜ್ ಬಂತು. ಹಾಗಾಗಿ ನಮ್ಮನೆಯವರು ಸೊ ಹೇಗೂ ಬಂದಿದ್ದೀವಲ್ವ ಇಷ್ಟೇ ದೂರ, ನಾಟಕನೂ ನೋಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ, ತುಂಬ ದಿನ ಆಯಿತು ಅಂತ ಹೇಳಿ ಸೊ ನೆಕ್ಸ್ಟು ಅಲ್ಲಿಗೆ ಕರ್ಕೊಂಡು ಹೋದರು. ಪ್ರೆಗ್ನೆಂಟ್ ಇರುವಾಗ ನಾನು ಬಂದಿದ್ದು, 1 ವರ್ಷ ಆಯಿತು. ಒಂದು ಲಾಸ್ಟ್ ಡಿಸೆಂಬರಲ್ಲಿ ಬಂದಿದ್ದು ಇಲ್ಲಿಗೆ. ಸೊ ಇವಾಗ ಬಂದಿದ್ದೀವಿ. ಅದು ಇವನ ಜೊತೆ ಫಸ್ಟ್ ಬಂದಿರೋದು. ಸೊ ನೀವು ಕೂಡ ಬನ್ನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಈ ಥರ ನಾಟಕ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಬರ್ಬೋದು. ತಿಂಗಳಲ್ಲಿ 1 ದಿನ ಅಲ್ವೇನ್ರಿ, ಸೆಕೆಂಡ್ ಸ್ಯಾಟರ್ಡೆ ಇಲ್ಲಿ ಯಾವಾಗಲೂ ನಾಟಕ ಇರುತ್ತೆ. ಹಾಗೆ ನೀವು ಬಂದರೆ ನಿಮಗೆ ನಾಟಕ ಮುಗಿದ್ಮೇಲೆ ಊಟನೂ ಕೊಡ್ತಾರೆ. ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಥಿಯೇಟ್ರು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಫ್ರೀ ಟಿಕೆಟು ಫ್ರೀ, ಊಟ ಫ್ರೀ, ಎಲ್ಲ ಫ್ರೀ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೊಸಕೋಟೆ ಸುತ್ತಮುತ್ತ ಇರೋರು ಅಥವಾ ಇದು ನಿಂಬೆಪುರ ಬೂದಿಗೆರೆ ಹತ್ರ ಇರೋರು, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಪ್ರತಿ ತಿಂಗಳು ಸೆಕೆಂಡ್ ಸ್ಯಾಟರ್ಡೆ ಬಂದು ನೀವು ಇಲ್ಲಿ ನಾಟಕನ ನೋಡ್ಬೋದು. ಸೊ ಇವತ್ತು ಯಾವ್ದಿರೋದು ನಾಟಕ? ಮಧ್ಯಮ ವ್ಯಾಯಾಮ. ಬೋರ್ಡ್ ತೋರಿಸ್ತೀನಿ, 1 ನಿಮಿಷ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಇಲ್ಲಿ ನಂಬರ್ ಇದೆ ಅಲ್ವಾ, ಗ್ರೂಪ್ದು ನಂಬರು ಕೊಡ್ಬೋದಲ್ವಾ? ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನೀವು ಏನಾದರೂ ಪ್ರತಿ ಸ್ಯಾಟರ್ಡೆ ನಾನು ಬರಬೇಕು, ಯಾವ ನಾಟಕ ಇರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಇರುತ್ತೆ. ಒಬ್ಬರು ಮೇಯ್ನ್ ಹೆಡ್ ಇರ್ತಾರಲ್ಲ, ಅವ್ರ ಹತ್ರ ಬಂದು ನಿಮ್ಮ ನಂಬರ್ನ ಕೊಟ್ಟರೆ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಸೊ ನೀವು ಅವಾಗ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ ಯಾವ ನಾಟಕ ಇರುತ್ತೆ ಪ್ರತಿ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿ. ಸೊ ಇವತ್ತಿರೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಉಲ್ಟಾ ಕಾಣಿಸ್ತಿದೆ. 1 ನಿಮಿಷ ತೋರಿಸ್ತೀನಿ ನಿಮಗೆ. ನಾಟಕ ಮುಗಿಯೋದು ಒಂದು 8:30 ಆಗುತ್ತೆ. 7 ಹಾಕಿರ್ತಾರೆ 6:30ಗೆ ಅಂತ ಹೇಳಿ, ಬಟ್ 6:30ಗೆ ಸ್ಟಾರ್ಟ್ ಆಗಲ್ಲ. ಒಂದು 7 ಆಗುತ್ತೆ. 7ಗೆ ಸ್ಟಾರ್ಟ್ ಆದರೆ ಒಂದೊಂದು ನಾಟಕ 1 ಅವರ್ ಇರುತ್ತೆ, 1.5 ಅವರ್ ಇರುತ್ತೆ. ಸೊ ನೀವು ನಾಟಕ ಎಲ್ಲ ಮುಗಿದ್ಮೇಲೆ ಇಲ್ಲೇ ಊಟ ಕೊಡ್ತಾರೆ. ಊಟ ಮುಗಿಸ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಯಾವುದೇ ರೀತಿ ಪೇ ಇರಲ್ಲ, ಇಲ್ಲಿ ಫ್ರೀ ಇರುತ್ತೆ ಎಲ್ಲನೂ ಕೂಡ. ಅಲ್ವೇನ್ರಿ, ಎಲ್ಲ ಫ್ರೀ ಇರುತ್ತೆ. ಸೊ ಮತ್ತು ಇಲ್ಲಿ ದೇವಸ್ಥಾನವೂ ಇದೆ. ಆರಾಮಾಗಿ ಕುತ್ಕೊಂಡು ಇಲ್ಲೊಬ್ಬದು ಅರಳಿ ಮರ ಇದೆ. ಸ್ವಲ್ಪ ಹೊತ್ತು ಕುತ್ಕೊಂಡು ನಿಮ್ಗೇನಾದರೂ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಮುಂಚೆನೇ ಬಂದು ಒಂದು ಸ್ವಲ್ಪ ಹೊತ್ತು, ಒಂದು 10ರಿಂದ 15 ನಿಮಿಷ ಇಲ್ಲ ಒಂದು ½ ಆನ್ ಅವರ್ ಮುಂಚೆ ಬಂದ್ರೂ ಇಲ್ಲಿ ಜಾಗ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಮರದ ಕೆಳಗಡೆ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು, ನಾನು ಆವಾಗಲೇ ತೋರಿಸ್ದಂಗೆ ಸ್ನ್ಯಾಕ್ಸು ಕೂಡ ಕೊಟ್ಟರು ನಮಗೆ. ಬಂದ ತಕ್ಷಣ ಉಪ್ಪಿಟ್ಟು ಮಾಡಿದರು. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಇಲ್ಲಿ ಸ್ವಲ್ಪ ಹೊತ್ತು ಓಡಾಡೋಣ ಅಂತ ಹೇಳಿ ನಾನು ಹಾಗೆ ಒಂದು ವೀಡಿಯೋ ಮಾಡೋಣ ಇಲ್ಲಿ ಎಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನನ್ನ ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ದೊಡ್ಡ ಸ್ಪೇಸ್ ಇದೆ ಅಂತ. ಜಾಗನೂ ಕೂಡ ಜಾಸ್ತಿ ಇದೆ. ನೀವು 4 ವೀಲರಲ್ಲಿ ಬಂದರೆ ಜಾಸ್ತಿ ಪಾರ್ಕಿಂಗಿಗೆ ಜಾಗ ಇರಲ್ಲ. 2 ವೀಲರಲ್ಲಿ ಬಂದರೆ ಪಾರ್ಕಿಂಗಿಗೂ ಜಾಗ ಇದೆ. ಪಾರ್ಕಿಂಗಿಗೂ ಕೂಡ ಯಾವುದೇ ರೀತಿ ಪೇ ಇರಲ್ಲ. ಸೊ ಇದು ಎಂಟ್ರೆನ್ಸು, ಇಲ್ಲಿ ಹೋಗುವಂಥದ್ದು. ನನ್ನ ಹಿಂದೆ ಕಾಣಿಸ್ತಾ ಇರುವಂಥದ್ದು ಎಲ್ಲ ಜಾಗ. ಆರಾಮಾಗಿ ಮಕ್ಕಳು ಕರ್ಕೊಬಂದ್ರೂ ಕೂಡ ಫ್ರೆಶ್ ಏರ್ ಸಿಗುತ್ತೆ ಮತ್ತು ಯಾವುದೇ ರೀತಿ ಗಲಾಟೆ ಇಲ್ಲ. ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನಾಟಕ ನೋಡೋಕ್ಕೆ ಪ್ರತಿ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ಅಲ್ಲ, ತಿಂಗಳಲ್ಲಿ ಸೆಕೆಂಡ್ ಸ್ಯಾಟರ್ಡೆ ನೀವು ಬಂದು ಇಲ್ಲಿ ನಾಟಕನ ನೋಡ್ಬೋದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೂದಿಗೆರೆ ಕ್ರಾಸ್ ಹತ್ರ ಬಂದು ನೀವು ನಾಟಕನ ನೋಡ್ಬೋದು. पद्मनाभं सुरेशं पद्मनाभं सुरेशं अयो यारिवनु महाननಲ್ಲ ಹೇಗೆ ಉನ್ನ ಒಮ್ಮಣ್ಣ ತುರಿಗರುಳು ಬೆಳ ತುಪ್ಪಿ ಹರಡಿದ ತೆಗೆಯುತ್ತಿರುವ ಹೊಟ್ಟೆ ಪೀಠಾಂಬರವು ಕತ್ತಲೆಯ ಮೊತ್ತವನ್ನು ಕಟ್ಟಿಟ್ಟ ಮೈಬಣ್ಣ ತಿರುಗ್ತಾ ಇಲ್ಲ, ಓರಗಳು ತಿರುಗ್ತಾ ಇಲ್ಲ. ಸೊ
ನಾಟಕ ಎಲ್ಲ ಮುಗ್ದಿದ್ದು ಆದಮೇಲೆ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ. ಅಲ್ಲೇ ಊಟ ಕೊಡ್ತಿರ್ತಾರೆ. ಈ ರೀತಿ ರ್ಯಾಕ್ಗಳನ್ನ ಇಟ್ಟಿರ್ತಾರೆ. ಈ ರ್ಯಾಕ್ಗಳಲ್ಲಿ ತಟ್ಟೆಗಳನ್ನ ಇಟ್ಟಿರ್ತಾರೆ. ತಟ್ಟೆಗಳನ್ನ ನಾವೇ ತಗೊಂಡು ವಾಶ್ ಮಾಡಿಕೊಂಡು ಊಟ ಆಗಿದ್ದು ಆದಮೇಲೆ ಮತ್ತೆ ವಾಶ್ ಮಾಡಿ ಅಲ್ಲೇ ಇಡಬೇಕು. ಅದೊಂಥರ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿದೆ. ಯಾರಿಗೂ ಕೂಡ ಮೋಸ ಆಗಲ್ಲ, ನೀವು ಕೊಡಲಿಲ್ಲ ನಾನು ಕೊಡಲಿಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ಎಲ್ರಿಗೂ ಕೂಡ ಊಟ ಬಡಿಸ್ತಿದ್ದಾರೆ. ಆ್ಯಂಡ್ ಅಲ್ಲಿ ಹಿಂದೆ ಜಾಗ ಇದೆಯಲ್ಲ, ಅಲ್ಲೇನೇ ಅಡುಗೆ ಮಾಡೋದು, ಬೇರೆ ಕಡೆಯಿಂದ ಏನು ತರಿಸಲ್ಲ, ಇಲ್ಲೇ ಫ್ರೆಶ್ ಆಗಿ ಅಡುಗೆ ಮಾಡ್ತಾರೆ. ನಾಟಕ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಸೊ ನಮ್ಮನೆಯವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು. ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು. ಅವ್ರು ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಸೊ ಎಲ್ಲರೂ ಒಟ್ಟಿಗೆ ನಾಟಕ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೂ ಏನಾದರೂ ನಾಟಕ ನೋಡೋ ಇಂಟ್ರೆಸ್ಟ್ ಇದ್ದರೆ ಧಾರಾಳವಾಗಿ ಯಾರು ಬೇಕಾದರೂ ಬರ್ಬೋದು, ಎಷ್ಟು ಜನ ಬೇಕಾದರೂ ಬರ್ಬೋದು. ಯಾರಿಗೂ ಕೂಡ ಬೇಡ ಅಂತ ಹೇಳಲ್ಲ. ಇಲ್ಲಿ ಎಲ್ರಿಗೂ ಕೂಡ ಊಟ ಇರುತ್ತೆ, ಎಲ್ರಿಗೂ ಕೂಡ ನೋಡೋದಕ್ಕೆ ಅವಕಾಶ ಇರುತ್ತೆ. ನೀವು ಕೂಡ ಬನ್ನಿ, ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬನ್ನಿ. ಈ ಚಿಕ್ಕ ಚಿಕ್ಕ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಎಂಟರ್ಟೈನ್ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರುತ್ತೆ, ನಮಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ಈ ರೀತಿ ಕಲಾವಿದರನ್ನ ಬೆಳೆಸಬೇಕು, ಚಿಕ್ಕ ಚಿಕ್ಕ ಕಲಾವಿದರನ್ನ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ